ಶುಭೋದಯ ಮಕ್ಕಳೇ. ಪಾಠ 2 ಬುದ್ಧಿವಂತ ರಾಮಕೃಷ್ಣ. ರಾಮಕೃಷ್ಣ ಅಂದ ತಕ್ಷಣ ತಟ್ಟನೆ ನೆನಪಿಗಿರೋದು ತೆನಾಲಿ ರಾಮಕೃಷ್ಣ, ಹಾಸ್ಯ ಚಕ್ರವರ್ತಿ ಅಂತ ಬಿರುದು ಪಡೆದಿರ್ತಕ್ಕಂಥ ರಾಮಕೃಷ್ಣನ ಬಗ್ಗೆ ಇಲ್ಲಿ ಒಂದು ಪಾಠ ಕೊಟ್ಟಿದ್ದಾರೆ. ಅದು ಯಾವ ಸಂದರ್ಭದಲ್ಲಿ ಎಲ್ಲಿ ನಡೆದಿದ್ದು ಅಂತ ನೋಡೋಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಶ್ರೀಕೃಷ್ಣದೇವರಾಯ ಯಾರು ಅಂದರೆ ವಿಜಯನಗರದ ಸಾಮ್ರಾಜ್ಯದ ಚಕ್ರವರ್ತಿ, ವಿಜಯನಗರದಲ್ಲಿ ಪ್ರಮುಖನಾದ ಅರಸ ಇವನು. ಆ ರಾಜನ ಆಸ್ಥಾನಕ್ಕೆ ಒಬ್ಬ ಪಂಡಿತ ಅಂದರೆ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವನು, ಅವನ ಹೆಸರೇನು ವಿದ್ಯಾಸಾಗರ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಖ್ಯಾತಿ ಅಂದರೆ ಅವನ ಹೆಸರು ಮನೆ ಮಾತಾಗಿತ್ತು. ಎಲ್ಲ ಕಡೆ ಅವನ ಹೆಸರೇ ಮಾತಾಡ್ತಾ ಇದ್ರು, ಎಷ್ಟು ಬುದ್ಧಿವಂತ ಮತ್ತು ಪಂಡಿತ ಅಂತ. ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು. ಮತ್ತು ಅವನು ಸಂಸ್ಕೃತ ಅನ್ನೋದು ಒಂದು ಭಾಷೆ, ಅದಕ್ಕೆ ದೇವನಾಗರಿ ಲಿಪಿ ಅಂತಲೂ ಕರಿತೀವಿ. ಆ ಭಾಷೆಯಲ್ಲಿ ಮಹಾ ಮೇಧಾವಿ ಅಂದರೆ ಅತಿ ಬುದ್ಧಿವಂತ, ಎಲ್ಲನೂ ತಿಳ್ಕೊಂಡಿದ್ದ. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಈಗ ನಾವು ಯಾರೇ ಆಗಲಿ ಅತಿಥಿಗಳು ಬಂದರೆ ಆಧರಿಸ್ತೀವಲ್ಲ, ಅದೇ ಥರ ಆದರೆ ಇವನು ರಾಜ, ಅವನಿಗೆ ವಿದ್ಯೆ ಕುರಿತು ತುಂಬ ಅಭಿಮಾನ ಇರುತ್ತೆ. ಅದರಲ್ಲಿ ಇವನು ಮಹಾ ಮೇಧಾವಿಯಾದ ಇವನನ್ನು ಆಧರಿಸಿ ಸತ್ಕರಿಸ್ತಾನೆ. ಆಮೇಲೆ ಏನಾಯಿತು ನೋಡೋಣ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಜನ ಆಸ್ಥಾನಕ್ಕೆ ಬಂದಿದ್ಯಾಕೆ? ಅಲ್ಲಿ ಉತ್ತಮ ಪಂಡಿತರಿರ್ತಾರೆ ಆಸ್ಥಾನದಲ್ಲಿ, ಅವರೊಡನೆ ವಾದ ಮಾಡಲು ಬಂದಿದ್ದೀನಿ ಅಂತ ಹೇಳ್ತಾನೆ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದನು. ಶ್ರೀ ಕೃಷ್ಣದೇವರಾಯ ಅದಕ್ಕೊಪ್ಕೊಂತಾನೆ, ಆಯಿತು ನಮ್ಮ ಆಸ್ಥಾನದಲ್ಲೂ ಪಂಡಿತರಿದ್ದಾರೆ, ಪಾಂಡಿತ್ಯ ಮೆರೀತಾರೆ ಅಂತ ಹೇಳಿ ಅವ್ರ ಕಡೆ ನೋಡ್ತಾನೆ ಒಂದ್ಸಲ, ಏನು ಅನ್ನೋ ಥರ. ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಅವರ್ಯಾರಿಗೂ ಇವನ ಜೊತೆ ವಾದ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಅವರಿಗೂ ಗೊತ್ತು ಅವನು ತುಂಬ ಮೇಧಾವಿ ಅಂತ ಹೇಳಿ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆ ಪಂಡಿತರು ಯಾರೂ ಇದಕ್ಕೆ ಒಪ್ಕೊಳ್ಳದೆ ಇರೋದಕ್ಕೆ ಸುಮ್ಮನೆ ಇರೋದು ನೋಡಿ ವಿದ್ಯಾಸಾಗರ ಏನು ಹೇಳ್ತಾನೆ, ಇಷ್ಟೊಂದು ದೊಡ್ಡ ರಾಜ ಆಸ್ಥಾನದಲ್ಲಿ ನನಗೆ ಸೋಲಿಸೋರು ಯಾರೂ ಇಲ್ವಾ? ಅದು ನನಗೆ ಇದು ಬೇಸರ ತರ್ತಾ ಇದೆ ಈ ವಿಷಯ. ನನಗಿದು ಮೊದಲೇ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ವಲ್ಲ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ಅವನು ಹಾಗಂತಿದ್ದಾಗೆ ತೆನಾಲಿ ರಾಮಕೃಷ್ಣ ಎದ್ದು ನಿಂತ್ಕೊಂತ, ನೀವು ಇಷ್ಟು ಬೇಗ ನಾವು ಯಾರೂ ವಾದ ಮಾಡಲ್ಲ ನಿಮ್ಮ ಜೊತೆ ಅಂತ ಅಂದ್ಕೊಂಡ್ಬಿಡ್ಬೇಡಿ ಅಂತ ಹೇಳ್ತಾಗೆ ಇವನ ಕಡೆ ತಿರುಗಿ ಕೇಳ್ತಾನೆ, ಯಾರು ನೀನು ಅಂತ. ನಾನು 1-2 ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಅದಕ್ಕೆ ರಾಮಕೃಷ್ಣ ಏನು ಹೇಳ್ತಾನೆ, ನಾನು 1-2 ಗ್ರಂಥಗಳನ್ನು ಅಂದರೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದೀನಿ ಕೆಲವೊಂದು ವಿಷಯದ ಮೇಲೆ, ನಾನು ತೆನಾಲಿ ರಾಮಕೃಷ್ಣ ಅಂತ ತನ್ನ ಪರಿಚಯ ಮಾಡ್ಕೊಳ್ತಾನೆ. ವಿದ್ಯಾಸಾಗರನ ಮುಖ ಅರಳಿತು. ಅವನಿಗೆ ವಿದ್ಯಾಸಾಗರನಿಗೆ ಸಂತೋಷ ಆಗ್ಬಿಡ್ತಾ, ನನ್ನ ಜೊತೆ ವಾದ ಮಾಡೋಕ್ಕೆ ಯಾರಾದರೂ ಒಬ್ಬರು ಸಿಕ್ಕರಲ್ಲ ಇಲ್ಲಿ ಅಂತೇಳಿ. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ, ಆದರೆ ಬುದ್ಧಿಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅವನಿಗೆ ಹೇಳಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಮತ್ತು ಅವನು, ನಾನು ಕೇಳಿದ್ದೀನಿ ನಿಮ್ಮ ಬಗ್ಗೆ ಎಲ್ಲ ಭಾಳ ಬುದ್ಧಿವಂತಿಕೆ ಇದೆ ನಿಮ್ಮದು, ಆದರೆ ಇಲ್ಲಿ ಬುದ್ಧಿ ಚಾತುರ್ಯಕ್ಕಿಂತ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡ್ಕೊಂಡಿರೋರು ಮಾತ್ರ ನನ್ನ ಜೊತೆ ವಾದ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅದು ನನಗೂ ತಿಳಿದಿದೆ, ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಅಂತ ರಾಮಕೃಷ್ಣ ಪ್ರಶ್ನಿಸ್ತಾನೆ. ಅದು ನನಗೂ ಗೊತ್ತು, ಆದರೆ ನೀವು ಯಾವ ಗ್ರಂಥ ಅಂದರೆ ಯಾವ ಪುಸ್ತಕದ ಮೇಲೆ ವಾದ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾನೆ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಅದಕ್ಕೆ ವಿದ್ಯಾಸಾಗರ ಏನು ಉತ್ತರ ಕೊಡ್ತಾನೆ, ಯಾವುದಾದ್ರೂ ಗ್ರಂಥ, ಇಡೀ ಸಂಸ್ಕೃತದಲ್ಲಿ ಯಾವುದೇ ಪುಸ್ತಕ ತಗೊಳ್ಳಿ, ಅದ್ರ ಬಗ್ಗೆ ನಾನು ವಾದ ಮಾಡೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದಾದ್ರೂ ಆರಿಸ್ಕೋಬೋದು ಅಂತ ಹೇಳ್ತಾನೆ. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದು ರಾಮಕೃಷ್ಣ. ಆಯಿತು, ಹಾಗಾದರೆ ನಾನು ಯಾವುದು ಅಂತ ನನ್ನ ಪುಸ್ತಕ ಆಯ್ಕೆ ಮಾಡಿಕೊಂಡು ನಿಮ್ಮ ಜೊತೆ ವಾದ ಮಾಡೋಕ್ಕೆ ಸಿದ್ಧ ಆಗಿ ನಾಳೆ ಸಾಯಂಕಾಲ ಇದೇ ಟೈಮಿಗೆ ಬರ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ
ತನ್ನ ಪೀಠದಲ್ಲಿ ಕುಳಿತನು. ಮಾರು ದಿವಸ ಆಗುತ್ತೆ, ವಿದ್ಯಾಸಾಗರ ಬರ್ತಾನೆ. ಹೆಮ್ಮೆ ಅಂದರೆ ತನ್ನ ಬಗ್ಗೆ ಬಹಳ ಅಭಿಮಾನ ಇರುತ್ತೆ, ನನ್ನ ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ. ಆ ಭಾವನೆ ಪ್ರದರ್ಶನ ಮಾಡ್ಕೊತ ಆಸ್ಥಾನಕ್ಕೆ ಬಂದು ಅವನಿಗೆ ಆಗಿ ಸಿದ್ಧಪಡಿಸಿದ ಪೀಠ ಅಂದರೆ ಆಸನದಲ್ಲಿ ಕೂತ್ಕೊಳ್ತಾನೆ. ಇವನೆಂಥ ವಾದ ಮಾಡುತ್ತೇನೆ ಎಂದು ಎಲ್ಲರೂ ಅಚ್ಚರಿನಿಂದ ಕಾದು ಕುಳಿತಿದ್ದರು. ಎಲ್ಲರಿಗೂ ಆಶ್ಚರ್ಯ, ರಾಮಕೃಷ್ಣ ಏನು ವಾದ ಮಾಡ್ತಾನೆ ಇವನ ಜೊತೆ ಅಂತ, ಯಾವಾಗ ಪ್ರಾರಂಭ ಮಾಡ್ತಾರೋ ಅಂತ ಆಶ್ಚರ್ಯದಿಂದ ಕಾಯ್ಕೊಂತ ನೋಡ್ತಾ ಇರ್ತಾರೆ. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು. ಇವರೆಲ್ಲ ರಾಮಕೃಷ್ಣ ಬರ್ತಾನೆ, ಏನೋ ವಾದ ಮಾಡ್ತಾನೆ, ಯಾವ ಥರ ಮಾಡ್ತಾನೆ ಅಂತ ಕಾಯ್ತಾ ಇರಬೇಕಾದ್ರೆ ರಾಮಕೃಷ್ಣ ಬರ್ತಾನೆ. ಅಲ್ಲೇನಾಗುತ್ತೆ, ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು, ಒಬ್ಬ ಸೇವಕನ ಹತ್ರ ಒಂದು ಕಟ್ಟಿರುತ್ತೆ, ಅದನ್ನು ಬಟ್ಟೆಯಲ್ಲಿ ಸುತ್ತಕೊಂಡು ತೊಗೊಂಬಂದಿರ್ತಾನೆ. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ಅಲ್ಲಿ ಎಲ್ಲರೂ ಕೂತಿರ್ತಾರಲ್ಲ, ಇವನೇನು ತಂದಿದ್ದಾನೆ, ಏನು ಪುಸ್ತಕ ಇದು, ಏನು ಅಂತ ಗೊತ್ತೇ ಆಗೋದಿಲ್ಲ ಯಾರಿಗೂ. ಊಹೆ ಅಂದರೆ ಕಲ್ಪನೆ, ಅವ್ರಿಗೆ ಯಾರಿಗೂ ಕಲ್ಪನೆ ಮಾಡ್ಕೊಂಡಾಗಲಿಲ್ಲ ಏನು ತಂದರು ಇವರು ಅಂಥೇಳಿ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು. ರಾಮಕೃಷ್ಣ ತನಗಾಗಿ ಸಿದ್ಧಪಡಿಸಿದ ಆಸನದಲ್ಲಿ ಕೂತ್ಕೊಂಡು ವಿದ್ಯಾಸಾಗರನಿಗೆ ಹೇಳ್ತಾನೆ, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ಅವನು ಬಂದು ತನ್ನ ಜಾಗದಲ್ಲಿ ಕೂತ್ಕೊಂಡು ನಾನು ವಾದ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಅಂತ ರಾಮಕೃಷ್ಣ ಹೇಳ್ತಾನೆ. ಅದಕ್ಕೆ ವಿದ್ಯಾಸಾಗರನು ನಾನು ಸಿದ್ಧ ಆಗಿದ್ದೀನಿ, ಪ್ರಾರಂಭಿಸಿ ಬಿಡೋಣ ಅಂತ ಹೇಳ್ತಾನೆ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದರು ರಾಮಕೃಷ್ಣ. ಅದಕ್ಕೆ ರಾಮಕೃಷ್ಣ ಏನಂತಾನೆ, ಯಾವುದಾದ್ರು ಪುಸ್ತಕ ಆರಿಸ್ಕೋಬೋದು ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾನೆ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು. ಹೌದು, ಯಾವ್ದು ಬೇಕೋ ಆರಿಸಿಕೊಳ್ಳ್ರಿ ಅಂತ ಹೇಳ್ತಾನೆ. ಅದಕ್ಕೆ ರಾಮಕೃಷ್ಣ ತನ್ನ ಎದುರಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಠ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ಅವನು ಒಪ್ಪಿಗೆ ಕೊಟ್ಟಿದ ತಕ್ಷಣ ಆ ಸೇವಕನ ಹತ್ರ ತರಿಸಿರ್ತಾನಲ್ಲ, ಆ ಕಟ್ಟನ ಹತ್ರ ತೋರಿಸ್ತಾನೆ. ಇದು ತಿಲಕಾಷ್ಠ ಮಹಿಷ ಬಂಧನ ಅಂತ, ಇದ್ರ ಮೇಲೆ ನಾನು ವಾದ ಮಾಡೋಕ್ಕೆ ತಯಾರಿದ್ದೀನಿ, ಪ್ರಾರಂಭ ಮಾಡಲಾ ಅಂತ ಕೇಳ್ತಾನೆ. ಅದಕ್ಕೆ ವಿದ್ಯಾಸಾಗರ ಏನು ಹೇಳ್ತಾನೆ, ತಿಲಕಾಷ್ಠ ಮಹಿಷ ಬಂಧನ. ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು. ವಿದ್ಯಾಸಾಗರ, ತಿಲಕಾಷ್ಠ ಮಹಿಷ ಬಂಧನನ, ಅದಾದಿರ್ಬೋದು, ಅದು ಅಂತ ಅವನಿಗೆ ಬಾಯಲ್ಲಿ ಮಾತೇ ಹೊರಲಿಲ್ಲ. ಏಕೆ ನಿಮಗೆ ತಿಲಕಾಷ್ಠ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ಅದಕ್ಕೆ ರಾಮಕೃಷ್ಣ ಏನು ಹೇಳ್ತಾನ, ತಿಲಕಾಷ್ಠ ಮಹಿಷ ನಿಮಗೆ ಗೊತ್ತಿಲ್ವಾ? ನಮ್ಮೂರಲ್ಲಿ ದನ ಕಾಯುವ ಹುಡುಗರು ಸಹ ಹೇಳ್ತಾರೆ ಅಂತ ಇವನು ಬಹಳ ಅಭಿಮಾನದಿಂದ ಹೇಳ್ತಾನೆ ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡನು, ಮುಖ ಮಂಕಾಯಿತು. ಅವನಿಗೆ ಯೋಚನೆ ಆಗುತ್ತೆ, ಯಾವ ಪುಸ್ತಕ ಇರ್ಬೋದು, ನಾನು ಎಲ್ಲ ಗ್ರಂಥಗಳನ್ನು ಓದಿಬಿಟ್ಟಿದ್ದೀನಿ, ಇದ್ಯಾವುದೋ ಹೊಸ ಗ್ರಂಥ ಆಗೈತಲ್ಲ ಅಂತ ತಲೆ ಕೆರೆದು ಜ್ಞಾಪಿಸ್ಕೊತಾನೆ. ಜ್ಞಾಪಕ ಬರೋದಿಲ್ಲ, ಮುಖ ಮಂಕಾಗ್ಬಿಡುತ್ತೆ, ಕಳಾಹೀನವಾಗಿಬಿಡುತ್ತೆ. ಎಷ್ಟು ಯೋಚಿಸಿದರೂ ತಿಲಕಾಷ್ಠ ಮಹಿಷ ಬಂಧನ ಗ್ರಂಥ ಅವನಿಗೆ ನೆನಪು ಬರಲಿಲ್ಲ. ಯಾವ ಥರ ಯೋಚನೆ ಮಾಡಿದ್ರು ಅವನಿಗೆ ಇದು ಯಾವ ಪುಸ್ತಕ ಅಂತ ಗೊತ್ತೇ ಆಗಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಇದೊಂದು ನನ್ನ ಕಣ್ಣಿಂದ ಯಾವಾಗ ತಪ್ಪಿಸ್ಕೊಂತು ಅಂತ ಪೇಚಾಡ್ತಾನೆ. ಪೇಚಾಡು ಅಂದರೆ ಪರದಾಡು ಅಂತ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ವಿದ್ಯಾಸಾಗರನಿಗೆ ಗೊತ್ತು ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂತ, ಆದರೆ ತೋರಿಸ್ಕೋಬಾರ್ದಲ್ವಾ. ಅದಕ್ಕೆ ಅವನು ಪ್ರಭುಗಳ ಹತ್ರ ಏನಂತ ಕೇಳ್ತಾನೆ, ನನ್ನ ದೇಹಾರೋಗ್ಯ ಸರಿ ಇಲ್ಲ, ಈ ವಾದವನ್ನು ನಾಳೆ ಮಾಡ್ತೀನಿ, ನೀವು ಅದಕ್ಕೆ ಅಪ್ಪಣೆ ಕೊಡಬೇಕು ಅಂತ ಕೇಳ್ಕೊತಾನೆ. ಅದಕ್ಕೆ ರಾಜ ಆಗಬಹುದು ಅಂತ ಅಪ್ಪಣೆ ಕೊಡ್ತಾನೆ. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದ. ತಕ್ಷಣ ಅವನು ಹೇಳಿದ್ದೆ ತಡ, ಅವನು ಅಲ್ಲಿಂದ ಹೊರಟೇ ಬಿಡ್ತಾನೆ. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ರಾಮಕೃಷ್ಣ ಸಹ ಏನು ಮಾತಾಡಲ್ಲ, ನಾಳೆ ಹೆಂಗೂ ಬರ್ತಾನಲ್ಲ ಅವಾಗ ಮಾತಾಡಿದ್ರಾಯ್ತು ಅಂತ ಸುಮ್ಮನೆ ಮನೆಗೆ ಹೋಗ್ತಾನೆ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಮಾರದಿನ ಆಗುತ್ತೆ, ಹೇಳಿ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಬಂದು ಅದನ್ನೇ ತೊಗೊಂಬರ್ತಾನೆ ಆ ಕಟ್ಟನ್ನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಹೇಳಿದ ಸಮಯಕ್ಕೆ ಸರಿಯಾಗಿ ರಾಮಕೃಷ್ಣ ಬರ್ತಾನೆ. ವಿದ್ವಾಂಸ ಆಸ್ಥಾನರೆಲ್ಲ ರಾಜ ಸಹಿತ ಎಲ್ಲರೂ ಇರ್ತಾರೆ, ಆದರೆ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಎಷ್ಟೊತ್ತಾದರೂ ಬರದೇ ಇದ್ದು ನೋಡಿ ರಾಜ ಹೇಳ್ತಾನೆ ಆಳುಗಳಿಗೆ, ಹೋಗಿ ಕರ್ಕೊಂಡು ಬನ್ನಿರಿ ಅವನನ್ನು ಅಂತ. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿತು. ಆದರೆ ವಿದ್ಯಾಸಾಗರ ರಾತ್ರಿನೇ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಪಲಾಯನ ಅಂದರೆ ಯಾರಿಗೂ ತಿಳಿದಂತೆ ಆ ಜಾಗ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ಆ ವಿದ್ವಾಂಸ ಇವನಿಗೆ ವಾದ ಮಾಡಿ ಗೆಲ್ಲಕ್ಕೆ ಬಂದಿದ್ದ, ಆದರೆ ವಾದ ಮಾಡೋಕ್ಕೆ ಅವನು ಬರಲೇ ಇಲ್ಲ. ಆ ಥರ ಹೋಗಂಗೆ ಮಾಡಿಬಿಟ್ಟ ರಾಮಕೃಷ್ಣ. ಅದಕ್ಕೆ ರಾಮಕೃಷ್ಣನಿಗೆ ಎಲ್ಲರೂ ಜಯಕಾರ ಹಾಕ್ತಾರೆ. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ಅದಕ್ಕೆ ರಾಜ ಹೇಳ್ತಾನೆ, ನಿನ್ನಿಂದ ನಮ್ಮ ರಾಜರ ಆಸ್ಥಾನದ ಮರ್ಯಾದೆ ಉಳಿಯಿತು ಅಂಥೇಳಿ ನಾನು ತಿಲಕಾಷ್ಠ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಅದಕ್ಕೆ ರಾಜ ಹೇಳ್ತಾನೆ, ನಾನು ಸಹ ತಿಲಕಾಷ್ಠ ಮಹಿಷ ಬಂಧನ ಅಂದರೆ
ಯಾವ್ದು ಗ್ರಂಥ ಅಂತ ಕೇಳೇ ಇಲ್ವಲ್ಲ ಅಂತ ಹೇಳ್ತಾನೆ. ಎಲ್ಲಿ ಅದನ್ನು ಕೊಡು ನೋಡೋಣ ಎಂದನು. ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ಕೊಡು ನೋಡೋಣ, ನಾನು ಈವರೆಗೂ ಕೇಳೇ ಇಲ್ವಲ್ಲ, ಏನು ಅಂತ ಕೊಡು ಅಂತ ಇಸ್ಕೊಳ್ತಾನೆ. ಅವಾಗ ಅವನೇನು ಹೇಳ್ತಾನೆ, ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಿಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಕೃಷ್ಣದೇವರಾಯ ಕೇಳಿದ್ದಕ್ಕೆ ಆ ಕಟ್ಟನ್ನು ಬಿಚ್ತಾನೆ. ಅದರಲ್ಲಿ ಏನಿರುತ್ತೆ, ಒಂದು ಕಟ್ಟಿಗೆ ಇರುತ್ತೆ. ಆ ಕಟ್ಟಿಗೆನ ಹಗ್ಗದಿಂದ ಸುತ್ತಿ ಕಟ್ಟಿರ್ತಾರೆ. ಇದೇನು ಅಂತ ಆಶ್ಚರ್ಯದಿಂದ ಕೇಳ್ತಾನೆ ರಾಜ. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ, ಇದು ಎಮ್ಮೆ ಕಟ್ಟು ಹಗ್ಗ ಅಂದರೆ ಮಹಿಷಬಂಧನ, ಅದೇ ತಿಲಕಾಷ್ಟ ಮಹಿಷಬಂಧನ. ತಿಲಕಾಷ್ಟ ಮಹಿಷಬಂಧನ ಅಂದ್ರೆ ಏನು ಅಂತ ಇಲ್ಲಿ ಹೇಳಿದ ನೋಡಿ ರಾಮಕೃಷ್ಣ. ಅದು ಎಳ್ಳಿನ ಒಣ ಕಡ್ಡಿಗಳು ಇಟ್ಟಿರ್ತಾನೆ, ಅದಕ್ಕೊಂದು ದಾರದಿಂದ ಕಟ್ಟಿರ್ತಾನೆ ಹಗ್ಗದಿಂದ, ಅದಕ್ಕೆ ಮಹಿಷಬಂಧನ ಅಂತ ಅಂದರೆ ಎಮ್ಮೆ ಕಟ್ಟ ಹಗ್ಗ. ಅದೆರಡೂ ಸೇರಿ ತಿಲಕಾಷ್ಟ ಮಹಿಷಬಂಧನ ಆಯಿತು. ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು. ಪಂಡಿತ, ಇದು ಯಾವುದೋ ಬಹಳ ದೊಡ್ಡ ಗ್ರಂಥ ಇರಬೇಕು ಅಂದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಎಲ್ಲರ ನಗು ಬಹಳ ಹೊತ್ತು ಸ್ಥಾನವನ್ನು ತುಂಬಿತು. ಈ ವಿಷಯ ಕೇಳಿ ಎಲ್ಲರಿಗೂ ತುಂಬ ನಗು ಬರುತ್ತೆ. ಎಷ್ಟು ಸಣ್ಣದಾದ ವಿಷಯ ಪಂಡಿತನಿಗೆ ಗೊತ್ತಾಗಲಿಲ್ವಲ್ಲ ಅಂತೇಳಿ ಎಲ್ಲರೂ ನಗ್ತಾರೆ. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸನು. ರಾಮಕೃಷ್ಣ ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡ ಆಪತ್ತನ್ನು ಪಾರು ಮಾಡಿದ್ನಲ್ಲ, ಕೃಷ್ಣದೇವರಾಯ ಸನ್ಮಾನಿಸ್ತಾನೆ. ಹೀಗೆ ರಾಮಕೃಷ್ಣ ಬಹಳಷ್ಟು ಚತುರತೆಯಿಂದ ಎಷ್ಟೊಂದು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ತಾನೆ. ಅಂಥ ಕಥೆಗಳನ್ನು ಓದಿ ನೀವು ಅವನ ಚತುರತೆಯನ್ನು ತಿಳ್ಕೊಳ್ರಿ.